ಪತ್ರಿಕೆಗಳು ಸಹ ಆಗ್ತಿದ್ವು, ಆ ಮಾತ್ರ ಪೇಪರ್ಸ್ ಇರ್ತಿದ್ವು ಅಂತ ಹಿಂದೆ ಆಗ್ಯಾವ ರಿಪೋರ್ಟ್ ಬಂದವು ಇದ್ದಾವೆ ಇಲ್ಲ ಅಂತಲ್ಲ. ಅದಕ್ಕೆ ಇದೆಲ್ಲ ಆಮೂಲಾಗ್ರಹವಾಗಿ ಚೇಂಜ್ ಆಗಬೇಕಾಗಿತ್ತಪ್ಪ ಅಂದ್ರೆ ಈ ಇಳಿಕೆ ಮಾಡೋದು ಕಿತ್ತಾಗ್ರಿ. ಯೋಗ್ಯರಲ್ಲ ಸರಿ ಪ್ರಾಮಾಣಿಕತೆ ನಿಮ್ಗೆ ಗೊತ್ತದ ಪ್ರಾಮಾಣಿಕರು ಯಾರು ಏನು ಅಂತೇಳಿ. ಯಾಕಂದ್ರೆ ಪ್ರಾಮಾಣಿಕ ಹಂಗೆ ಹೇಳ್ಕೊಂಡು ಅಡ್ಡಾಡ್ತಿರ್ತಾನೆ ರೀ. ಇನ್ನೊಬ್ಬಗಳಪ್ಪ ನಮ್ಗೆ ಏನು ಹೊಟ್ಟೆ ಕೊಟ್ಟಿರೋದು ತಿಳ್ಕೊತ ಅಡ್ಡಾಡ್ತಿರ್ತಾನೆ. ಅಂಥ ಒಳ್ಳೆಯ ಯೋಗ್ಯ ವ್ಯಕ್ತಿಗಳನ್ನ ಪ್ರಾಮಾಣಿಕರು ಏನು ಹೇಳೋದು ಕೇಳೋದಿಲ್ಲ, ಅವ್ರು ಪ್ರಾಮಾಣಿಕವಾಗಿ ವರ್ತನೆ ಮಾಡ್ತಾರೆ. ಅಂಥ ಹುಡುಗ ತೆಗೀರಿ, ಅವ್ರಿಗೆ ಅವಕಾಶ ಆಗುವಂಥ ಕಾನೂನು ರಚನೆ ಮಾಡಿ ಅಂದಾಗ ಏನು ಬದಲಾಗ್ತದೆ. ಇಲ್ಲಾಂದ್ರೆ ಈಗ 8ಕ್ಕೆ ತಂದರಿ ನಾಳೆ ಇದು ಕಡಿಮೆ ಆಗೋದಿಲ್ಲ, ಇದು ಹೆಚ್ಚು ಇರೋದನ್ನ ಅದೇ ರೀತಿ ಇರೋದನ್ನ ಮುಂದೆ ಬಂದವರು ಒಂದು 4ಕ್ಕೆ ತರ್ತಾರೆ. ಎಷ್ಟೋ ಒಳ್ಳೆಯ ವಿದ್ಯಾರ್ಥಿಗಳು, ಎಷ್ಟೋ ಒಳ್ಳೆಯ ಅಭ್ಯರ್ಥಿಗಳು, ಪ್ರಾಮಾಣಿಕ ಅಭ್ಯರ್ಥಿಗಳು ಇತಿಹಾಸ ಪುಸ್ತಕದಲ್ಲಿ ಸೇರಿ ಹೋಗ್ಬಿಡ್ತಾರೆ. ಮತ್ತು ಮುಂದೆ ಬಂದವ್ರು ಇಂಥ ಮಾಡ್ಕೊಂಡು ಹೋಗಿಬಿಡ್ತಾರೆ. ಯಾರು ನಮಗೆ ಇದಕ್ಕೆ ಬೇಕಾಗಿತ್ತು ರೀ ಊರು ಸಾಬ್ರಿ ನಾ ಆರಾಮದವ್ರು ಇಲ್ಲ. ಈ ಮಧ್ಯಮ ವರ್ಗದಲ್ಲಿ ಅದಾವ ರೀ. ಇವತ್ತು ಅಧಿಕಾರಶಾಹಿಗಳಿದ್ದಂಥ ನೌಕರಶಾಹಿಗಳಿದ್ದಂಥ ಮನೋಧರ್ಮ ಏನಪ್ಪ ಅಂದ್ರೆ ನಾ ಆರಾಮದವ್ರಿಲ್ಲ, ಹಾಳಾಗೋದು ಪ್ರದೇಶ, ನನ್ನ ಪಗಾರ ಹೆಚ್ಚು ಮಾಡಿರಲ್ಲ, ಇನ್ನೊಂದು ತುಚ್ಚು ಮಾಡಲಿಲ್ಲ ಅದನ್ನು. ಅನೇಕರಲ್ಲಿ ಮಾತನ್ನು ನಾವು ಕೇಳಿದ್ವಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ KPSCಯನ್ನು ಕೇವಲ 8 ಇಳಿಸಿದ್ದು ಮಹಾನ್ ಸಾಧನೆ ಅಂತ ಬಿಗುದು ಹೋಗೋ ಅವಶ್ಯಕತೆ ಇಲ್ಲ. ಇವ್ರನ್ನ ಕಿತ್ತಾಗ್ರಿ, ಯೋಗ್ಯಂತರ್ರಿ. ಮತ್ತು ಅಧಿಕಾರಶಾಹಿಗಳನ್ನು ಪ್ರತಿ 6 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಹೋಗ್ರಿ. ಹುರ್ಡಾ ಕಮಿಷನ್ ಏನು ಸಲಹೆ ಕೊಟ್ಟರೆ ಅದರ ಪ್ರಕಾರ ಮಾಡಿದ ಮಾತ್ರ ಯೋಗ್ಯ ಆಡಳಿತಗಾರರು, ಮುಖ್ಯದ ಈ ದೇಶಕ್ಕೆ ಆಡಳಿತಗಾರ ಬೇಕಾಗ್ಯಾರ, ಪ್ರಾಮಾಣಿಕರು ಬೇಕಾಗ್ಯಾರ. ಆ ಪ್ರಾಮಾಣಿಕ ಆಡಳಿತಗಾರ ಒಳ್ಳೆಯದ ಆಡಳಿತ ಮಾಡಿದಾರೆ ಅಂದ್ರೆ ಇಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತಾವೆ. ನಂಜುಂಡ ಸ್ವಾಮಿ ಹೆಸರು ಕೇಳಿದ್ರಿ, ನಂಜುಂಡಪ್ಪನವರು ಎಂಥ ಅದ್ಭುತ ಇದ್ದರು, ಅರ್ಥ ತಜ್ಞರು. ಅಂಥ ವ್ಯಕ್ತಿಗಳು ಬರೋಕ್ಕೆ ಸಾಧ್ಯ ಇಲ್ಲಂತಂದ್ರೆ ಸರ್ಕಾರ ಪರ ಆಗುವಂಥ ಒಂದು ರಿಪೋರ್ಟ್ ಮಾಡಿ ಖುಷಿಪಟ್ಟು ತಾವಟ್ಟು ನೀವು ತೊಗೊಳತಿ ಹೋಗುವಂಥ ತಜ್ಞರು ಭಾಳ ಆಗಿದ್ದಾರೆ ಇವತ್ತು. ಹಾಗೆಲ್ಲ ಇದ್ದುದ್ರಲ್ಲಿ ಸಿದ್ದರಾಮಯ್ಯರಲ್ಲಿ ಒಂದು ಒಳ್ಳೆಯ ಗುಣಗಳು ಇನ್ನೂ ಇದ್ದಾವತ್ತು ನಾವು ಭಾವಿಸ್ಕೊಳ್ತೀವಿ. ಅದಕ್ಕಾಗಿ KPSCಯನ್ನು ಚೇಂಜ್ ಮಾಡಿರಿ, ಪೂರ್ಣ ಪ್ರಮಾಣ ಚೇಂಜ್ ಮಾಡಿ ಹೋಗೋದು ಬೇಡ್ರಿ. ನಿಮ್ಮ ಕೈ ಮೆಜಾರಿಟಿ ಐತೆ, ಅಬ್ಸಲ್ಯೂಟ್ ಮೆಜಾರಿಟಿ ಐತೆ. ನಾಳೆ ಬಂದಂಥವ್ರು ಕಿತ್ತಾಗೋದು ಸುಲಭ ಆಗೋದಿಲ್ಲ. ಇನ್ನೊಂದು ಕೇಜ್ರಿವಾಲ್ ಒಂದು ಕೆಲಸ ಮಾಡಿದರು, ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಮೊದಲು ಇವೆಲ್ಲ ಏನು ಮಾಡ್ತೀವಿ ರೀ, ಸಿಂಪಲ್ಲಾಗಿ ಮ್ಯಾನಿಫೆಸ್ಟೋ ಕಮ್ಯುನಿಸ್ಟರ್ ಒಂದು ಇರ್ತದು ಟೈಟ್ಲ, ಅದ್ರ ಕೆಳಗೆ ಘೋಷಣೆ ಮಾಡೋದು, ಎಲೆಕ್ಷನ್ ಬಂದಾಗ ಹೇಳೋದು ನಾವು ಶುದ್ಧ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಘೋಷಣೆ ಸಿಕ್ಕಾಪಟ್ಟೆ ಇರ್ತಿದ್ದವು. ಎಲೆಕ್ಷನ್ ಮುಗಿದು ಮತ್ತು ಮುಂದಿನ ಎಲೆಕ್ಷನ್ ಮಾಡ್ಕೊಂಡ್ಬಿಡ್ತಿತ್ತು. ಕೇಜ್ರಿವಾಲ್ ಬಂದು ಏನು ಮಾಡಿರಪ್ಪ ಅದು ಗ್ಯಾರಂಟಿ ಮಾಡ್ಯಾರ, ಕೊಡೋದ್ರಪ್ಪ ಅದೇನು ಮಾಡಿ ಸಾಲಾರು ಮಾಡಿ ಸೋಲಾರ್ ಮಾಡಿ ಏನು ಮಾಡಿ ಕೊಡೋದು ಅದು ತಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ರು. ಅಟ್ಲೀಸ್ಟ್ ಅಷ್ಟರ ಒಂದು ಬಡವ ದುಡಿತಿನವಾಗ ಅನುಕೂಲ ಆಯಿತು. 90% ಜನರಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಅನುಕೂಲ ಆಯಿತು ಅಂತ ಅನ್ನೋದು ಇಲ್ಲಿ ಮರಿಬಾರ್ದು. ಹೀಗಾಗಿ ಈ ಬದಲಾವಣೆ ಆಗಬೇಕಾಗಿತ್ತು. KPSC ಶುದ್ಧ ಮಾಡಿರಿ, UPSC ಮಾಡಿರಿ. ಇದು ಸದಸ್ಯರೇ ಬೇಡ್ರಿ ಯಾರು, ಆ ಸದಸ್ಯರು ಬಂದು ಶುರು ಆಯ್ತು, ಹಣದ ವ್ಯವಹಾರ ಶುರು ಆಗಿಬಿಡ್ತು. ಅವನಿಂದ ಒಬ್ಬ ರಾಜಕಾರಣಿ ಇರ್ತಾನೆ, ಯಾವ ಒಬ್ಬ ಮಿನಿಸ್ಟರ್ ಇರ್ತಾನೆ, ಯಾವ ಒಬ್ಬ ಇರ್ತಾನೆ, ಆ ದಿಶೆಯಲ್ಲಿ ವಿಚಾರ ಮಾಡಲಿಕ್ಕೆ ಯೋಗ್ಯ. ಆದರೂ ಸಿದ್ದರಾಮಯ್ಯವರಿಗೆ ನಾವು ಅಟ್ಲೀಸ್ಟ್ ಇಷ್ಟೇ ಮಾಡಿದಿಲ್ಲ ಅಂತೇಳಿ ಹ್ಯಾಟ್ಸಪ್ ಹೇಳಬೇಕಾಗುತ್ತೆ ಹೇಳ್ತಾ KPSC ಸಂಪೂರ್ಣ ಬದಲಾವಣೆ ಯಾವಾಗ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸೀತಾರಾಮಯ್ಯ ಸತ್ಯದ ಕೈಗೊಂಡು ಬಂದರುಗಳು.